ಇನ್ನೇನು ಸಿಗ್ಲಿಲ್ವಾ? ಅದಿರ್ಲಿ, ಏನ್ ಗುರು ಇಲ್ಲಿ ಕಾಲೇಜ್ ಮುಂದೆ? ಕಾಲೇಜ್ ಮುಂದೆ ಇನ್ನೇ ಕೂತ್ಕೋತಾರೆ. ಓ, ಫಿಗರ್ ಪಡಾಯ್ತಕ್ಕ. ಸಿಕ್ಕಿದ್ರೆ ನಾನು ಇಲ್ಲಿ ಹಾಕಿರ್ತಿದ್ದೆ. ಮಾಧುರಿ ದೀಕ್ಷಿತ್ ಅಕ್ಕಪಕ್ಕ ಹಿಂದೆ ಮುಂದೆ ಲೆವೆಲ್ಗೆ ಯಾವ್ದಾದ್ರು ಹುಡುಗಿ ಸಿಕ್ಕಿದ್ರು ಮದುವೆ ಆಗೋಣ ಅಂತ ಬಂದಿದ್ದೀನಿ. ಹೌದು, ಏನ್ ನೀನ್ ಡ್ರಾಮಾದಿಂದ ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದ್ಯಾ? ಯಾರ್ ನೀನು? ಗಂಧರ್ವ. ಗಂಧರ್ವ? ದೇವಲೋಕ ಬೇಜಾರಾಯ್ತು, ವಾಯುವಿಹಾರಕ್ಕೆ ಹುಬ್ಳಿಗೆ ಬಂದೆ. ಏನೋ ಕಲರ ಹುಬ್ಳಿ ತುಂಬಾ ಹೀಟ್ ಅಲ್ವಾ, ಅದಕ್ಕೆ ಬ್ಲಾಕ್ ಆಗ್ಬಿಟ್ಟಿದೀನಿ. ಅಲ್ಲ ಗುರು, ಬೆಣ್ಣೆ ಕೈಯಲ್ಲಿ ಇಟ್ಕೊಂಡು ತುಂಬ ಊರೂರೆಲ್ಲ ಅಲಿತಾ ಇದೆಯಲ್ಲ. ಸುಮ್ನೆ ಖ್ಯಾತ ಮಾಡಬೇಡ, ಹೊರಟೋಗು. ಇಲ್ಲ ಅಂದ್ರೆ ನೀನ್ ಎಲ್ಲ ಕಿತ್ತಾಗ್ದಂಗೆ ಕಿತ್ ಹಾಕ್ಬಿಡ್ತೀನಿ. ಏನ್ ಅವಾಜ್ ಆಗ್ತಾ ಇದೆಯಾ? ಇಂದ್ರನ್ ವಜ್ರ ಇಸ್ಕೊಂಬಂದೆ ಹೊರದಾಕ್ಬಿಡ್ತೀನಿ. ಅಲ್ಲ, ನಿಮ್ಮ ಮನೇಲಿ ಮಾಧುರಿ ದೀಕ್ಷಿತ್ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ. ಮಾಧುರಿ ದೀಕ್ಷಿತ? ಎಸ್ ಮೈ ಬಾಯ್. ಏನಾಗಿ ನೋಡ್ತಾ ಇದೆಯಾ? ಡೌಟಾ? ನೋಡಲ್ಲಿ. ಮಾಧುರಿ ದೀಕ್ಷಿತ್? ಅಯ್ಯೋ ಬಿಟ್ರೆ ಈ ಚಾನ್ಸ್ ಸಿಗಲ್ಲ. ನೀನು ಕಲಿಯುಗ ಕೃಷ್ಣ, ಮನ್ಮಥ ರಾಜ, ಸುರ ಸುಂದರಾಂಗ. ತುಪ್ಪ ಹೊಡ್ಕೊಂಡು ಕೈಯಲ್ಲಿರೋ ಬೆಣ್ಣೆ ಕಳ್ಕೊಬೇಕಾಗುತ್ತೆ. ಗೆಟ್ ರೆಡಿ, ಕಮ್ ಆನ್, ಕ್ಯಾರಿ ಆನ್, ಗೋ. ಮಾಧುರಿ, ಮಾಧುರಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೋಟ್ಯಾಂತರ ಜನರು ಜಲ್ ಸುರಿಸ್ತಾ ಇದ್ರು. ಯಾರಿಗೂ ಸಿಗದೆ ನನಗೆ ಸಿಕ್ಬಿಟ್ಟಿದೆಯಲ್ಲ ಮಾಧುರಿ. ಮಾಧುರಿ, ಐ ಲವ್ ಯು ಸೋ ಮಚ್. ನಾನು ನಿನ್ನನ್ನೇ ಮದುವೆ ಆಗೋದು ಮಾಧುರಿ. ಮಾಧುರಿ, ನಾನು ನಿನ್ನನ್ನೇ ಮದುವೆ ಆಗೋದು. ಎಲ್ಲಿ ಮಾಧುರಿ? ನಾನು ಎಲ್ಲಿದ್ದೀನಿ? ನಿಮ್ಮ ಅಪ್ಪನ ರೂಮಲ್ಲಿ ಇದೀಯಾ? ನನ್ನ ಮಗ ಹುಡುಗಿ ಕನಸಲ್ಲಿ ಅಕ್ಕಪಕ್ಕದ ರೂಮಿಗೆ ಬಂದು ನಿದ್ದೆಯಲ್ಲಿ ಮೈ ಮೇಲೆ ಬೆಳಕ್ ಶುರು ಮಾಡಿದಾನೆ. ಮಾಧುರಿ ದೀಕ್ಷಿತ್ ಮದುವೆ ಆಗ್ತಾನಂತೆ ಇವನಿರೋ ಲಕ್ಷಣಕ್ಕೆ. ಹೇಳು, ಅಪ್ಪ ಏನೋ ಹೇಳ್ತಿದ್ರೆ ನೀನ್ ಮಗು ತರ ಬಾಯಲ್ಲಿ ಬೆರಳಿಟ್ಕೊಂಡಿದ್ಯಾ? ಅವನೇ ಮಗು ತರ ಇದ್ದಾನೆ, ಸುಮ್ನೆ ಯಾಕ್ರೆ ಮೇಲೆ ರೇಗ್ತೀರಾ? ಮಗು ಕಂಕ್ಲಲ್ಲಿ ಎತ್ಕೊಂಡು ತಿರುಗಾಡ್ತಾ ಇರು. ಇವನು ಎಳೆ ಮಗು ಆಗಿದ್ದಾಗ ಎತ್ಕೊಂಡಾಗೆಲ್ಲ ತಲೆ ಕೆರಿತಿದ್ದ, ನೀನು ಮಗು ಮಗು ಅಂತ ಸಪೋರ್ಟ್ ಮಾಡ್ತಿದ್ದೆ. ನನ್ನ ತಲೆನ ಕೆರೆದು ಬಾಂಡಿ ಮಾಡಿದ ನೋಡು. ಅಲ್ಲ, ಹಂಡ ಮಾಡ್ಬೇಕಿತ್ತು. ಏನೋ ಅದು ಹಾಳು ಮಾಡ್ತಿದ್ಯಾ? ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ಇವತ್ತಿನಿಂದ ಹೆಣ್ಣೊಳಗ್ ಶುರು ಮಾಡ್ತೀನಿ. ನಾನು ಒಪ್ಪಿರೋ ಹುಡುಗಿಗೆ ನೀನ್ ತಾಳಿ ಕಟ್ಲಿಲ್ಲ ಅಂದ್ರೆ ನಾನು ಮನುಷ್ಯ ಆಗಿರಲ್ಲ. ಕೊಡೋ ದ್ರಾಬೆ. ನೋಡ್ದೇನೆ ಎಷ್ಟು ಕೊಬ್ಬು ಅವನಿಗೆ. ಇರ್ಲಿ, ಎಲ್ಲ ಇಳಿಸ್ತೀನಿ. ಏನ್ ಇಳಿಸ್ತಿರೋ ನಿಮ್ ತಲೆ? ನನ್ನ ಮಗನ ಅಭ್ಯಾಸ ಇವಳು ಶುರು ಮಾಡ್ಕೊಂಡ್ಲಾ ಅಂತ. ಹನುಮಂತ ಇರಕಲ್ MB. MB ಅದ್ಯಾವ ಡಿಗ್ರಿ? ಡಿಗ್ರಿ ಅಲ್ಲ ಸರ್, ಅದು ಹನುಮಂತ ಇರಕಲ್ MB ಅಂದ್ರೆ ಮ್ಯಾರೇಜ್ ಬ್ರೋಕರ್ ಅಂತ. ವಧುಗಾಗ್ಲಿ ವರಂಗಾಗ್ಲಿ ನಾನು ಕೈ ಇಟ್ರೆ ಮುಗೀತು, ಮ್ಯಾರೇಜ್ ಫಿಕ್ಸ್. ನೀವೇನ್ ಕೈ ಇಡಬೇಡಿ, ಯಾವ್ದಾದ್ರು ಒಳ್ಳೆ ಹೆಣ್ಣಿದ್ರೆ ಹೇಳಿ. ತಿಂದು ಬಿಟ್ಟು ಹೇಳ. ನಡೀರಿ ರೇ.
ಪರವಾಗಿಲ್ಲ, ಮನೇನ ತುಂಬಾ ಜೋರಾಗಿ ಕಟ್ಸಿದೀರಾ. ಇದೇನ್ ಚಿಕ್ಕ ಮನೆ. ನೀವ್ ಹೇಳಿ. ಓಕೆ ಸರ್, ಯಾವ ಸ್ಕೀಮಲ್ಲಿ ಹೆಣ್ಣು ಬೇಕು ಸರ್ ನಿಮಗೆ? ರೆಗ್ಯುಲರಾ, ಪ್ರೀಪೇಡಾ, ಬೈ ಒನ್ ಗೆಟ್ ಒನ್ ಫ್ರೀನಾ? ಏನ್ರಿ ನೀವು ಹೆಣ್ಣು ಹೇಳೋಕ್ ಬಂದಿದ್ದೀರಾ, ವ್ಯಾಪಾರ ಮಾಡಕ್ ಬಂದಿದ್ದೀರಾ? ಸ್ವಾಮಿ, ಇದು ಒಂಥರ ವ್ಯಾಪಾರನೇ. ಅಯ್ಯ ತಗೊಳ್ಳಿ, ಬೇಕಾದ್ರೆ ಲಿಸ್ಟೇ ಇದೆ. ರೆಗ್ಯುಲರ್ ಸ್ಕೀಮ್, ಇದರಲ್ಲಿ ವರದಕ್ಷಿಣೆ, ವರೋಪಚಾರ, ಚೌಕಾಸಿ ಎಲ್ಲ ಇರುತ್ತದೆ. ಪ್ರೀಪೇಯ್ಡ್, ಇದರಲ್ಲಿ ಗಂಡಿನವರಿಗೆ ಒಂದು ಮೊತ್ತ ಕೊಟ್ಟು ಬಿಡುವುದು. ಮದುವೆ ಖರ್ಚು ಗಂಡಿನವರದೇ. ಒಳ್ಳೆ ಐಡಿಯಾ. ಬೈ ಒನ್ ಗೆಟ್ ಒನ್ ಫ್ರೀ, ಇಲ್ಲಿ ಎಷ್ಟು ಕೇಳಿದ್ರೂ ಸಿಗುತ್ತದೆ. ಅದ್ಧೂರಿ ಮದುವೆ ಮಾಡಿಕೊಡಲಾಗುತ್ತದೆ, ಜೊತೆಗೆ ಒಂದು ಮಗು ಫ್ರೀ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕಪ್ಪ? ಮಗು ಜೊತೆ ಮಗು ತಂದೇನು ಫ್ರೀ ಇಲ್ವಾ? ಅಮ್ಮ, ಕೋಪ ಮಾಡ್ಕೋಬೇಡಿ. ಈಗೆಲ್ಲ ಜನ ಹೀಗೇನೆ. ಹಿಂದೆ ಒಂದು ಫ್ರೀ ಇದ್ರೇನೆ ಮುಂದಿನ ತಗೊಳ್ಳೋದು. ಮದುವೆ ಯಾವಾಗ ಮಾಡ್ಕೊಡ್ಬೇಕು? ನಮ್ಗೇನೋ ಮುಂದಿನ ವಾರ ಮಾಡ್ಕೊಟ್ರು ಪರವಾಗಿಲ್ಲ. ವರದಕ್ಷಿಣೆ, ವರೋಪಚಾರ ಏನೂ ಬೇಕಾಗಿಲ್ಲ. ಹುಡುಗಿ ಬಡವಳಾದ್ರೂ ಚಿಂತೆ ಇಲ್ಲ, ಲಕ್ಷಣವಾಗಿರ್ಬೇಕು. ಏನ್ರಿ? ಹೌದೌದು. ಹಾಗಾದ್ರೆ ನಡೀರಿ, ದಾವಣಗೆರೆಗೆ ಹೋಗೋಣ. ಅಲ್ಲಿ ಶ್ಯಾಮ್ ಸುಂದರ್ ಅಂತಿದ್ದಾರೆ, ಅವ್ರಿಗೊಬ್ಬಳೆ ಮಗಳು. ನಾನ್ ಹೇಳೋದೇನೋ ನೀವೇ ನೋಡಿ. ಸರಿಯಾಗಿ 2 ಗಂಟೆ ಬಂದ್ಬಿಡ್ತೀನಿ. ರೆಡಿ ರೀ? ಸರಿ. ನಮಸ್ಕಾರ. ನಮಸ್ಕಾರ. ಲೇ ಲೇ, ಇವ್ ನೆಟ್ಟು ಮಾತಾಡಕ್ಕೆ ಬರಲ್ಲ. ಇವನು ನಮಗೆ ಹೆಣ್ಣು ತೋರಿಸ್ತಾನ? ಹೇಗೂ ನಾವೇ ಹೋಗಿ ನೋಡ್ತೀವಲ್ಲ, ಅಷ್ಟಲ್ಲ ಆತ್ರನ. ಹುಡುಗಿ ಬೇರೆ ಲಕ್ಷಣವಾಗಿದ್ದಾಳೆ ಅಂತ ಅವನೇ ಹೇಳ್ತಿದ್ದಾನಲ್ಲ. ಇವನಿರೋ ಲಕ್ಷಣಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರು ಪರವಾಗಿಲ್ಲ. ಹೌದು, ಅವನಲ್ಲೇ? ಯಾರೀ? ಅದೇ ನಿನ್ನ 2ನೇ ಸುಪುತ್ರ ರಮೇಶ. ನನ್ ಮಗನಾ? ಅಯ್ಯೋರಿ, ನಿಮ್ಮ ಹತ್ರ ಹೇಳೋದೇ ಮರ್ತೋಗಿತ್ತು. ಏನೇ ಅದು? ಏನಂದ್ರೆ ನಮ್ ಗಾರ್ಮೆಂಟ್ಸ್ಗೆ 10 ಲಕ್ಷ ರೂಪಾಯಿ ಆರ್ಡರ್ ಸಿಗ್ತಾ ಇದೆಯಂತೆ. ಅದಕ್ಕೆ ನನ್ ಮಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಏನೋ ಪಾರ್ಟಿನ ಮೀಟ್ ಮಾಡ್ಬೇಕು ಅಂತ 1000 ರೂಪಾಯಿ ತಗೊಂಡು ಹೋಗಿದ್ದಾರೆ. ಸರಿ ಬಿಡು. ಯಾಕ್ರಿ? ಯಾಕ ಅವನ್ ರೈಲ್ ಬಿಟ್ಟ, ನೀನ್ ಕೊಟ್ಬಿಟ್ಟೆ. ಗೋಪಾಲ ರಮೇಶ ಈಗ ಪಾರ್ಟಿನ ಹಿಡಿತಾ ಇರ್ತಾರೆ. ರೂಮಲ್ಲಿ ಇರ್ತೀನಿ ಅಂತ ಹೇಳಿ ಇಲ್ಲಿ ಕೂತಿದ್ದೀರಾ? ನಾ ಮನೆ ಎಲ್ಲ ರೌಂಡ್ ಹಾಕ್ತೆ. ಏನಮ್ಮೋರು ಇಷ್ಟೊಂದು ಖುಷಿ ಆಗಿದ್ದೀರಾ? ಸೊಸೆ ನೋಡ್ಕೊಂಡ್ ಬಂದಿರೋ ಖುಷಿ ಏನೋ. ಲೇ, ಹೀಗೆ 29 ವರ್ಷದ ಹಿಂದೆ ಹೀಗೇ ನಾಚಿಕೆ ಪಟ್ಕೊಂಡು ನೀನ್ ನನಗೆ ಎಲೆ ಮಡಿಚಿಕೊಟ್ಟೆ. ಆಗ ಗೋಪಾಲ ಹುಟ್ಟದ. ನನ್ನ ಮಗ 5 ವರ್ಷ ನಮ್ಮನ್ನ ಹತ್ರ ಇರೋಕೆ ಬಿಡ್ಲಿಲ್ಲ. ಆಮೇಲೆ ನಿನ್ನ ಬಲವಂತಕ್ಕೆ ನಾನ್ ನಿನಗೆ ಎಲೆ ಮಡಿಚಿಕೊಟ್ಟೆ. ಆಗ ರಮೇಶ ಹುಟ್ಟದ. ಪಟ್ಟಿ ಮಗ ಇವತ್ತಿನವರೆಗೂ ನಮ್ಮನ್ನ ಹತ್ರ ಇರೋಕೆ ಬಿಡ್ಲಿಲ್ಲ. ಇಷ್ಟೊಂದು ನಾಚಿಕೆ ಪಟ್ಕೋಬೇಡ ಕಣೆ. ಆಮೇಲೆ ಇನ್ನೊಬ್ಬ ಹುಟ್ಬಿಟ್ಟಾನು. ಹೋಗ್ರಿ, ಸ್ವಲ್ಪನೂ ನಾಚಿಕೆ ಇಲ್ಲಪ್ಪ. ನಾನ್ ತಿನ್ನಿಸ್ಬೇಕಾ? ತಿನ್ಸಲ್ವಾ? ಬೇಡ ಬಿಡು. ಬೇಡ ಬಿಡಿ. ಲೇ ನೋಡು, ಇಂಥ ಚಾನ್ಸ್ ಮತ್ತೆ ಸಿಗೋದಿಲ್ಲ. ಹೋಗಿ ಅಲ್ಲಿ ನೋಡಿ, ಬಾಗ್ಲತ್ರ ನೋಡಿ. ಏನ್ ಬಾಗ್ಲತ್ರ? ನೋಡಿ ಅಲ್ಲಿ ಸೊಳ್ಳೆ. ಇಲ್ಲಿ ಇಲ್ಲಿ ಇಲ್ಲಿ. ರಮೇಶ, ಆ ಕಡೆ ನೋಡ್ಬಿಡ ಕಣು. ಅಪ್ಪ ಅಮ್ಮ ಒಳ್ಳೆ ಜಾಲಿ ಮೂಡಲ್ಲಿದ್ದಾರೆ. ಸೈಲೆಂಟ್ ರೂಮ್ ಒಳಗೆ ಹೋಗೋಣ ನಡಿ. ಹೋದ್ರೇನ್ರಿ? ಇನ್ನು ಅಲ್ಲೇ ನಿಂತಿದಾರ ಕಣೆ. ಹೋದ್ರೇನ್ರಿ? ಸದ್ಯ ಹೋದ್ರಪ್ಪ. ಅಬ್ಬಾ, ಅದಕ್ಕೆ ಹೇಳಿದ್ದು ಸ್ವಲ್ಪ ಗಂಭೀರವಾಗಿರಿ, ಮಕ್ಳಿರ್ತಾರೆ ಅಂತ. ಕೇಳಿದ ನನ್ ಮಾತ್ನ? ನಾನ್ ಗಂಭೀರವಾಗಿ ಇದ್ದೆ, ನೀನ್ ತಾನೆ. ನಾನೇನ್ರಿ ಮಾಡಿ? ಎಲೆ ತಿನ್ನಿ ಅಂದಿದ್ದು. ಏನ್ ತಪ್ಪು? ನಿನ್ನೆ ರಾತ್ರಿ ಅಪ್ಪನ ಜೋಬಿಂದ 2,000 ರೂಪಾಯಿ ದೇವ್ ಬಿಟ್ಟಿದ್ದೆ. ಎಲ್ಲಿ ಲೆಫ್ಟ್ ರೈಟ್ ತಗೋತಾರ ಅನ್ಕೊಂಡಿದ್ದೆ. ಸದ್ಯ ಬಚಾವ್. ನಾನು ಅಷ್ಟೇ. ನಮ್ ಗಾರ್ಮೆಂಟ್ಸ್ಗೆ 10 ಲಕ್ಷ ರೂಪಾಯಿ ಆರ್ಡರ್ ಬರ್ತಾ ಇದೆ ಅಂತ ಅಮ್ಮನ ಹತ್ರ 1,000 ರೂಪಾಯಿ ಪಿಕ್ಕಿದ್ದೆ. ಛತ್ರಿ, ನನ್ಗೆ ಹೇಳಿಲ್ಲ. ನೀನ್ 2,000 ರೂಪಾಯಿ ದೇಪಿದ್ ನನ್ಗೆ ಹೇಳಿದ್ಯಾ? ಕಳ್ಳ ನಂಬಲ್ಲ, ಅದಕ್ಕೆ ಹೇಳಿಲ್ಲ. ಬೆಳಗ್ನಿಂದ ಹೆಣ್ಣು ನೋಡಕ್ ಹೋಗ್ಬೇಕು ಅಂತ ಕಾದು ಕಾದು ಸಾಕಾಯ್ತು. ಗೋಪಾಲ, ಹುಡುಗಿ ನಿನ್ಗೆ ಹೇಳಿ ಮಾಡಿಸ್ತಾ ಇದ್ದಾಳೆ ಕಣೋ. ಹೂನಮ್ಮ, ಅವಳ ಅಪ್ಪ ಮದುವೆ ಆಗುವಾಗಲೇ ನಾನು ಹೇಳ್ಬಿಟ್ಟು ಬಂದಿದ್ದೆ.
ಅವನಿಗೆ ಹುಟ್ಟೋ ಮಗಳು ನಂಗೆ ಹೇಳಿ ಮಾಡಿಸ್ದಾಗಿರ್ಲಿ ಅಂತ. ನೋಡ, ನಾವು ನೋಡ್ಕೊಂಡ್ ಬಂದಿದೀವಿ, ಒಪ್ಪಿಗೆನು ಕೊಟ್ಟು ಬಂದಿದೀವಿ. ಮುಂದಿನ ತಿಂಗಳು ಮದುವೆ ದಿನ ನೋಡಿ ಅಂತಾನು ಹೇಳ್ ಬಂದಿದೀವ. ಅಷ್ಟೆಲ್ಲ ಯಾಕೆ? ಪುರೋಹಿತರಲ್ಲಿ ತಾಳಿ ಕಟ್ಸಿ ಕರ್ಕೊಂಡೇ ಬಂದ್ಬಿಡ್ಬೇಕಾಗಿತ್ತು. ಮದ್ವೆ ಆಗೋನು ನಾನು ಹುಡುಗಿ ನೋಡಿ ಎಸ್ ಅಂದ್ಮೇಲೆ ನನ್ ಮದ್ವೆ. ಅಯ್ಯ ಗೂಬೆ ಮುಂಡೆದೆ, ಆ ಹುಡುಗಿ ನೋಡಿದ್ರೆ ಬರೀ ಹೂ ಅನ್ನೋದಲ್ಲ, ಅವಳು ಹಿಂದೆನೆ ಹೊಟ್ಟೋಗ್ತೀಯ, ಅಷ್ಟು ಚೆನ್ನಾಗಿದ್ದಾಳೆ ಕಣೋ. ಹುಡುಗಿನ ಮದುವೆ ಮುಂಚೆ ನೋಡ್ಬೇಕನ್ನೋ ಆಸೆ ನಿನಗಿದ್ರೆ ನಾಳೆ ಸಾಯಂಕಾಲ ಅವ್ರ ಊರಿಗೆ ಹೋಗ್ಬಾ. ಇಲ್ಲ ವರಪೂಜೆಗೆ ಹೇಗೂ ಬರ್ತಾಳಲ್ಲ, ಆಗ ನೋಡಿದ್ರಾಯ್ತು. ಮೊದ್ಲು ಹುಡುಗಿ ನೋಡ್ತೀನಿ, ಅವಳ ಅಡ್ರೆಸ್ ಕೊಡು. ಅಡ್ರೆಸ್ ಎಲ್ಲ ಹೇಳಕ್ಕಾಗಲ್ಲ. ನಾಳೆ ದಾವಣಗೆರೆ ಹೋಗು, ಬೈಪಾಸ್ ನನಗೆ ಇಳಿ, ಅವ್ರು ಬಂದು ನಿನ್ ಕರ್ಕೊಂಡು ಹೋಗ್ತಾರೆ. ನಾನು ಫೋನ್ ಮಾಡಿರ್ತೀನಿ. ನಾಳೆ ದಿನ ಅಲ್ಲಿ ಹೋಗ್ಬಿಟ್ಟು ಬಾಯಲ್ಲಿ ಬೆಳ್ಳಿಟ್ಕೊಂಡು ಗುಂಡೆ ಕೀಳ್ತಾ ಸಿಕ್ಕಿದ್ದನ್ ಕರಿತಾ ನಮ್ಮ ಮಾನ ತೆಗಿಬೇಡ, ಗೊತ್ತಾಯ್ತಾ? ಹುಡುಗಿ ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ ನೀನ್ ಏನೇ ಹೇಳಿದ್ರು ನಾನ್ ಕೇಳೋದಿಲ್ಲ. ಈ ಮದುವೆ ನಡೆಯುತ್ತೆ. ಅರ್ಥವಾಯ್ತೇನೋ? ಬಾರೆ ಗೋಪಾಲ, ಗುಡ್ ಲಕ್. ಏನ್ ಗುಡ್ ಲಕ್? ನಾನೇನು ಆ ಹುಡುಗಿನ ಒಪ್ಕೊಂಡ್ಬಂದ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಾಳೆ ಹೋಗ್ಬಿಟ್ಟು ಆ ಹುಡುಗಿಗೆ ಹೇಳು, ಕೂತ್ಕೋ, ನಿಂತ್ಕೋ, ಡ್ಯಾನ್ಸ್ ಮಾಡು, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಮಜಾ ತಗೊಂಡ್ಬಂದ್ಬಿಡ್ತೀನಿ. ಆಮೇಲೆ ಅವರೇ ನಂಗೆ ಹುಡುಗಿ ಕೊಡಲ್ಲ ಹೋಗು ಅಂತ ಓಡಿಸ್ಬಿಡ್ಬೇಕು. ಹಾಗೆ